ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡಿಸೈನ್ಗೆ 6 ಎಳೆ ದಾರ ತಗೊಂಡಿನಿ, 10 ನಂಬರ್ ಕ್ರೋಶಾ ನೀಡಲ್ ತಗೊಂಡಿನಿ. ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಫಸ್ಟ್ ನೋಡಿ, ಲಾಕ್ ಮಾಡ್ತಾ ಅಂದರೆ ಗಂಟು ಹಾಕ್ತಾ ಇದ್ದೀನಿ. ಗಂಟು ಹಾಕಿದ ದಾರಾಗೆ ಲಾಕ್ ಮಾಡ್ತಾ ಇದ್ದೀನಿ. 6 ಎಳೆ ದಾರಾಗೆ ಗಂಟು ಹಾಕಿ ಲಾಕ್ ಮಾಡಿದ್ದೀನಿ. ಇವಾಗ ಚೈನ್ ಹಾಕ್ಕೋತೀನಿ. 3 ಚೈನ್ ಹಾಕ್ತಾ ಇದ್ದೀನಿ. ಗ್ರ್ಯಾಂಡಾಗಿ ಡಿಸೈನ್ ತೋರಿಸ್ತಾ ಇದ್ದೀನಿ. 3 ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋಬೇಕು. ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ 3 ಚೈನ್ ಹಾಕೋತೀನಿ. 3 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ತಿರ್ಗಾ 3 ಚೈನ್ ಹಾಕ್ತಾ ಇದ್ದೀನಿ. ಅದು 3 ಚೈನು ಲಾಕ್ ಮಾಡ್ಕೋಬೇಕು. ರೇಷ್ಮೆ ಸೀರೆಗೆ ಲುಕ್ ಆಗುವಂಥ ಡಿಸೈನ್ ಫ್ರೆಂಡ್, ಇದು ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇನ್ನು 3 ಚೈನ್ ಹಾಕೋತೀನಿ. ಇವಾಗ 3 ಚೈನು 2 ಸಲ ಹಾಕಿದ್ದೀನಿ. ಇನ್ನು 3 ಚೈನ್ ಹಾಕಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋತೀನಿ. ಯಾವಾಗಲೂ ಲಾಕ್ ಮಾಡ್ಕೋಬೇಕಂದ್ರೆ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು. 3 ಚೈನ್ 3 ಸಲ ಹಾಕಿದ್ದೀನಿ. 3 ಚೈನು 3 ಸಲ ಹಾಕಿದ್ದೀನಿ. ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಇವಾಗ ದಾರ ಮೇಲೆ ಮಾಡಿ ಒಂದು ಬೀಡ್ಸ್ ಹಾಕೋತೀನಿ. 3 ಚೈನು 3 ಸಲ ಹಾಕಿದ್ದೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಸ್ಟಾರ್ಟಿಂಗ್ ಅಷ್ಟೇ ಹಾಕೋಬೇಕು. 3 ಚೈನು 3 ಸಲ ಹಾಕೊಂಡಿನಿ. ಸ್ಟಾರ್ಟಿಂಗ್ ಮಾತ್ರ 3 ಸಲ ಹಾಕೋಬೇಕು. 3 ಚೈನ. ಇವಾಗ ನೋಡಿ ಬೀಡ್ ಹಾಕಿ ದಾರ ಒಳಗೆ ಹಾಕಿ ಬೀಡ್ ಲಾಕ್ ಮಾಡ್ಕೋತೀನಿ. ನಾನು ಈ ಶೇಪಲ್ಲಿ ಬೀಡ್ ತೊಗೊಂಡಿನಿ. ನಿಮ್ಗೆ ಯಾವ ಶೇಪ್ ಇಷ್ಟ ಆ ಶೇಪ್ ತೊಗೊಳ್ಳಿ. ಲಾಕ್ ಮಾಡಿ ಬಟ್ಟೆ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು. ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿದ್ದೀನಿ ನೋಡಿ. ಈ ರೀತಿ ಬರುತ್ತೆ ಬೇಸ್ ಲೈನು. ಇವಾಗಿನ 6 ಚೈನ್ ಹಾಕೋತೀನಿ. 2 ಸ್ಟೆಪ್ ಡಿಸೈನ್ ಇದು ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. 2 ಸ್ಟೆಪ್ಪಲ್ಲಿ ಹಾಕೋದು ಡಿಸೈನು ರೇಷ್ಮೆ ಸೀರೆಗೆ ಚೆನ್ನಾಗಿ ಲುಕ್ ಕೊಡುತ್ತೆ. ಗ್ರ್ಯಾಂಡಾಗಿ ಡಿಸೈನ್ ಇದು. ಇಲ್ಲಿ 6 ಚೈನ್ ಹಾಕಿ ಬಟ್ಟೆನ ಉಲ್ಟಾ ಮಾಡ್ಕೋಬೇಕು. ಬಟ್ಟೆ ಉಲ್ಟಾ ಮಾಡಿ 3 ಚೈನ್ ಹಾಕಿ ಲಾಕ್ ಮಾಡಿದ್ದೆಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಬಟ್ಟೆ ಸೀದಾ ಮಾಡ್ಕೋತೀನಿ. ಬಟ್ಟೆ ಸೀದಾ ಮಾಡಿ ಇವಾಗ 2 ಚೈನ್ ಹಾಕೋತೀನಿ. ಇಲ್ಲಿ 2 ಚೈನ್ ಹಾಕೋತಾ ಇದ್ದೀನಿ. 2 ಚೈನ್ ಹಾಕಿ ಸುಜ್ಜಿ ಮೇಲೆ 2 ಸಲ ದಾರ ತಗೋಬೇಕು. ಇಲ್ಲಿ ನಾನು ತ್ರಿಬಲ್ ಕ್ರೋಶಾ ಕಂಬ ಮಾಡ್ತಾ ಇದ್ದೀನಿ. 2 ಸಲ ದಾರ ತಗೊಂಡು ಇವಾಗ 6 ಚೈನ್ ಹಾಕಿದ್ದಲ್ಲ ಆ 6 ಚೈನ್ ಒಳಗೆ ಹೋಗಿ ಆ ದಾರ ಎಳ್ಕೊಂಬರ್ಬೇಕು. ಆ ದಾರ ಎಳ್ಕೊಂಬಂದು ಇಲ್ಲಿ ನಾನು ತ್ರಿಬಲ್ ಕ್ರೋಶಾ ಮಾಡ್ತಾ ಇದ್ದೀನಿ. ಇಲ್ಲಿ ತ್ರಿಬಲ್ ಕ್ರೋಶಾ ಕಂಬ ಮಾಡ್ತಾ ಇದ್ದೀನಿ. ಸುಜ್ಜಿ ಮೇಲೆ 2 ಸಲ ದಾರ ತಗೋತೀನಿ. ಸುಜ್ಜಿ ಮೇಲೆ 2 ಸಲ ದಾರ ತಗೊಂಡು 6 ಚೈನ್ ಒಳಗೆ ಹೋಗಿ ಆ ದಾರ ಎಳ್ಕೊಂಡು ಬರ್ತೀನಿ. ಎಳ್ಕೊಂಡು ಬಂದು 2ರಲ್ಲಿ 1 ಮಾಡ್ಕೋಬೇಕು. ಇನ್ನು 2ರಲ್ಲಿ 1 ಮಾಡ್ಕೋಬೇಕು. ಲಾಸ್ಟಲ್ಲಿ 2ರಲ್ಲಿ 1 ಮಾಡ್ಕೋತೀನಿ. ಇನ್ನು ತ್ರಿಬಲ್ ಕ್ರೋಶಾ ಮಾಡ್ತಾ ಇದ್ದೀನಿ. ಇಲ್ಲಿ 13 ತ್ರಿಬಲ್ ಕ್ರೋಶಾ ಮಾಡ್ತಾ ಇದ್ದೀನಿ. ಈ 6 ಚೈನ್ ಹಾಕಿದ್ದೆಲ್ಲ 6 ಚೈನ್ ಒಳಗೆ ನಾನು 13 ತ್ರಿಬಲ್ ಕ್ರೋಶಾ ಹಾಕ್ತಾ ಇದ್ದೀನಿ. ನೀವು ಬೇಕಂದ್ರೆ ಡಬಲ್ ಕ್ರೋಶಾ ಕೂಡ ಮಾಡ್ಕೋಬಹುದು. ನಾನು ತ್ರಿಬಲ್ ಕ್ರೋಶಾ ಮಾಡ್ತಾ ಇದ್ದೀನಿ. 2 ಸ್ಟೆಪ್ಪಲ್ಲಿ ಡಿಸೈನ್ ಇದು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಡಿಸೈನ್ ಐತಿ. ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಈ ರೀತಿ ಹಾಕೋಬೇಕು ತ್ರಿಬಲ್ ಕ್ರೋಶಾ. ಇಲ್ಲಿ ನೋಡಿ ತ್ರಿಬಲ್ ಕ್ರೋಶಾ ಹಾಕ್ತಾ ಇದ್ದೀನಿ. ಟೋಟಲ್ ಆಗಿ 13 ತ್ರಿಬಲ್ ಕ್ರೋಶಾ ಮಾಡ್ತಾ ಇದ್ದೀನಿ. 13 ತ್ರಿಬಲ್ ಕ್ರೋಶಾ ಮಾಡಿ ಬಟ್ಟೆಗೆ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ 13 ತ್ರಿಬಲ್ ಕ್ರೋಶಾ ಮಾಡಿದ್ದೀನಿ. ಆರ್ಚ್ ಕಂಪ್ಲೀಟ್ ಆಗೈತಿ. ಎಷ್ಟು ಚೆನ್ನಾಗಿ ಲುಕ್ ಕೊಡ್ತಾ ಇದೆ ನೋಡಿ. ಆರ್ಚ್ ತುಂಬ ಚೆನ್ನಾಗಿ ಬಂದೈತಿ. ಇವಾಗ ಬಟ್ಟೆಗೆ ನೋಡಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋತೀನಿ. ಕರೆಕ್ಟಾಗಿ ನೋಡಿಕೊಂಡು ಆರ್ಚ್ ಲಾಕ್ ಮಾಡ್ಕೋಬೇಕು.
ನೋಡಿ ಈ ರೀತಿ ಬರುತ್ತೆ. ಫಸ್ಟ್ ಸ್ಟೆಪ್ ಅಂದರೆ ಈ ರೀತಿ ಬರುತ್ತೆ. ಇವಾಗ ಚೈನ್ ಹಾಕೋತೀನಿ. ಇನ್ನು 3 ಚೈನ್ ಹಾಕೋತೀನಿ. 3 ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋತೀನಿ. ಇವಾಗ 3 ಚೈನು 4 ಸಲ ಹಾಕೋಬೇಕು. ಫಸ್ಟ್ ಸ್ಟಾರ್ಟಿಂಗ್ ಮಾತ್ರ 3 ಸಲ ಹಾಕಿದ್ದೀನಿ. ಇವಾಗ 4 ಸಲ ಹಾಕೋಬೇಕು. ಲಾಸ್ಟಲ್ಲಿ ಅಷ್ಟೇ 3 ಸಲ ಹಾಕೋಬೇಕು 3 ಚೈನು. ಫುಲ್ ಸೀರೆ ಹಾಕಬೇಕಂದ್ರೆ ಫುಲ್ ಸೀರೆ ಬರುತ್ತೆ. 4 ಚೈನ್ ಹಾಕೋಬೇಕು. 3 ಚೈನ್ದು 4 ಸಲ ಹಾಕೋಬೇಕು. ಫಸ್ಟಲ್ಲಿ ಲಾಸ್ಟಲ್ಲಿ ಅಷ್ಟೇ 3 ಚೈನ್ 3 ಸಲ ಹಾಕೋಬೇಕು. ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಇನ್ನು 3 ಚೈನ್ ಹಾಕಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊತೀನಿ. ಎರಡೇ ಸ್ಟೆಪ್ ಡಿಸೈನ್ ಇದು, ಗ್ರ್ಯಾಂಡ್ ಡಿಸೈನು. ನೋಡಿ 3 ಸಲ ಹಾಕಿದ್ದೀನಿ. ಇನ್ನು 3 ಚೈನು 3 ಚೈನ್ ಹಾಕಿ ಲಾಕ್ ಮಾಡಿ ಇನ್ನು ದಾರ ಮೇಲೆ ಮಾಡಿ ಇನ್ನು ಬಿಡ್ಸ್ ಹಾಕೋತೀನಿ. ಲಾಕ್ ಮಾಡಿ ದಾರ ಮೇಲೆ ಮಾಡಿ ಒಂದು ಬೀಡ್ ಹಾಕೋತೀನಿ. ನೋಡಿ 4 ಸಲ ಹಾಕಿದ್ದೀನಿ 3 ಚೈನು. 4 ಸಲ ಹಾಕಿ ಇವಾಗ ದಾರ ಮೇಲೆ ಮಾಡಿ ಬಿಡ್ಸ್ ಹಾಕೋತೀನಿ. ಫಸ್ಟಲ್ಲಿ 3 ಸಲ ಹಾಕಿದ್ದೀನಿ. ಇವಾಗ 4 ಸಲ ಹಾಕಿದ್ದೀನಿ. ಒಂದು ಬೀಡ್ ಹಾಕೋತೀನಿ. ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ಕೋಬೇಕು. ನೀವು ಯಾವ ಶೇಪ್ ಬೀಡ್ ಇಷ್ಟ ಆ ಶೇಪ್ ಹಾಕ್ಕೊಳ್ಳಿ. ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಯಾವಾಗಲೂ ಬಟ್ಟೆ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಇನ್ನು 6 ಚೈನ್ ಹಾಕೋತೀನಿ. ಇನ್ನು 6 ಚೈನ್ ಹಾಕಿ ಇನ್ನು ಬಟ್ಟೆ ಉಲ್ಟಾ ಮಾಡಿ ಲಾಕ್ ಮಾಡ್ಕೋತೀನಿ. ಮೂರು ಚೈನ್ ಹಾಕಿ ಲಾಕ್ ಮಾಡೋದಲ್ಲ, ಆ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿ ಇವಾಗ ಬಟ್ಟೆ ಸೀದಾ ಮಾಡಿ ಇಲ್ಲಿ ಅಷ್ಟೇ ತ್ರಿಬಲ್ ಕ್ರೋಶೆ ಮಾಡ್ಕೋತೀನಿ. ಸುಜ್ಜಿ ಮೇಲೆ 2 ಸಲ ದಾರ ತಗೊಂಡು 6 ಚೈನ್ ಒಳಗೆ ಹೋಗಿ ದಾರ ಎಳ್ಕೊಂಬಂದು ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಫಸ್ಟ್ ಲಾಕ್ ಮಾಡಿ 2 ಚೈನ್ ಹಾಕೋತೀನಿ. ಬಟ್ಟೆ ಸೀದಾ ಮಾಡಿ 2 ಚೈನ್ ಹಾಕೋಬೇಕು. 2 ಚೈನ್ ಹಾಕಿ ಸುಜ್ಜಿ ಮೇಲೆ 2 ಸಲ ದಾರ ತಗೊಂಡು ಅದೇ 6 ಚೈನ್ ಒಳಗೆ ಹೋಗಿ ದಾರ ಎಳ್ಕೊಂಡು ಬಂದು 2ರಲ್ಲಿ 1 ಮಾಡ್ಕೋಬೇಕು. 2ರಲ್ಲಿ 1, ಲಾಸ್ಟಲ್ಲಿ 2ರಲ್ಲಿ 1. ಇದೇ ರೀತಿ ತ್ರಿಬಲ್ ಕ್ರೋಶೆ 13 ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು ಈ ಆರ್ಚಿಗೆ ಅಷ್ಟೇ. ಈ ಆರ್ಚಿಗೆ ಅಷ್ಟೇ 13 ತ್ರಿಬಲ್ ಕ್ರೋಶೆ ಮಾಡ್ಕೋತೀನಿ. 13 ತ್ರಿಬಲ್ ಕ್ರೋಶೆ ಮಾಡಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು. ಇನ್ನು ಸುಜ್ಜಿ ಮೇಲೆ ದಾರ ಸುತ್ಕೋತೀನಿ. 2 ಸಲ ದಾರ ತಗೊಂಡು ಇನ್ನು 6 ಚೈನ್ ಒಳಗೆ ಹೋಗಿ ಆ ದಾರ ಎಳ್ಕೊಂಡು ಬಂದು 2ರಲ್ಲಿ 1 ಮಾಡ್ಕೋತೀನಿ ಫಸ್ಟು. ಇನ್ನು 2ರಲ್ಲಿ 1, ಇನ್ನು 2ರಲ್ಲಿ 1. ಇದು ತ್ರಿಬಲ್ ಕ್ರೋಶೆ ಹೇಳ್ತಾರೆ. ಇನ್ನು ಸುಜ್ಜಿ ಮೇಲೆ ದಾರ ಸುತ್ಕೋತೀನಿ. ಇನ್ನು ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೋತೀನಿ. ಇಲ್ಲಿ ಅಷ್ಟೇ 13 ತ್ರಿಬಲ್ ಕ್ರೋಶೆ ಮಾಡ್ಕೋತೀನಿ. ಇನ್ನು ಸುಜ್ಜಿ ಮೇಲೆ ದಾರ ಸುತ್ಕೊಂಡು ಇನ್ನು ತ್ರಿಬಲ್ ಕ್ರೋಶೆ ಕಂಬ. ಇದೇ ರೀತಿ ಇದು ಕೂಡ ಆರ್ಚ್ ಕಂಪ್ಲೀಟ್ ಮಾಡ್ಕೋಬೇಕು. ಈ ಆರ್ಚ್ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋತಾ ಇದ್ದೀನಿ. 13 ತ್ರಿಬಲ್ ಕ್ರೋಶೆ ಮಾಡಿದ್ದೀನಿ. ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿ ಇವಾಗ ನೋಡಿ ಲಾಸ್ಟಲ್ಲಿ ನಾನು ಬಟ್ಟೆ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ. ಸೀರೆ ಮೇಲೆ ಹಾಕ್ಕೋಬೇಕಾದ್ರೆ ಲಾಸ್ಟಲ್ಲಿ ನೋಡಿ 3 ಚೈನು 3 ಸಲ ಹಾಕ್ಕೋಬೇಕು. ನಾನು ಇಲ್ಲಿ ಲಾಸ್ಟಲ್ಲಿ 3 ಚೈನು 3 ಸಲ ಹಾಕ್ಕೋತೀನಿ. ಇನ್ನೊಂದು ಸಲ ಲಾಕ್ ಮಾಡಿ ಇನ್ನು 3 ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿದ್ದೀನಿ. ಲಾಸ್ಟಲ್ಲಿ 3 ಚೈನ್ 3 ಸಲ ಹಾಕೋಬೇಕು. ನೋಡಿ ಈ ರೀತಿ ಬರುತ್ತೆ ಆರ್ಚ್. ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದೈತಿ ತ್ರಿಬಲ್ ಕ್ರೋಶೆ. ನೋಡಿ ಸ್ಟಾರ್ಟಿಂಗ್ ಲಾಸ್ಟಲ್ಲಿ 3 ಚೈನು 3 ಸಲ ಹಾಕ್ಕೊಂಡಿನಿ. ಫುಲ್ ಸೀರೆ ಹಾಕಬೇಕಂದ್ರೆ 4 ಸಲ 3 ಚೈನ್ ಹಾಕೋಬೇಕು. ನೋಡಿ ಸೆಕೆಂಡ್ ಲೇಯರ್ ಮಾಡೋಕೆ ನಾನು ಬೇರೆ ಕಲರ್ ದಾರ ತೊಗೊಂಡಿನಿ.
ಸ್ಟಾರ್ಟಿಂಗ್ ಲಾಕ್ ಮಾಡೋದಲ್ಲ ಅಲ್ಲಿ ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿ ಇವಾಗ 3 ಚೈನ್ ಒಳಗೆ ಒಂದು ಸಲ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡಿ ಇವಾಗ ಚೈನ್ ಹಾಕೋತೀನಿ. ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. 3 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಇನ್ನು 3 ಚೈನ್ ಹಾಕೋತೀನಿ. ಇನ್ನು 3 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಈಜಿ ಆಗುತ್ತೆ ಈ ಡಿಸೈನ್ ಅಂತೂ ಹಾಕೋಕ್ಕೆ, ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ, ಚೆನ್ನಾಗಿ ಕೊಡುತ್ತೆ ಡಿಸೈನು. ಹಾಕಿದ್ಮೇಲೆ ರೇಷ್ಮೆ ಸೀರೆಗೆ ಚೆನ್ನಾಗಿ ಲುಕ್ ಕೊಡುತ್ತೆ ಡಿಸೈನು. ಇನ್ನು 3 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಇವಾಗ ನೋಡಿ 3 ಚೈನ್ ಹಾಕಿ ನಾನು ಲಾಕ್ ಮಾಡಿದೆಲ್ಲ ಅದೇ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಈ ಲಾಕ್ ಸ್ವಲ್ಪ ಟೈಟಾಗಿ ಮಾಡ್ಕೋಬೇಕು. ಈ ಲಾಕ್ ಮಾತ್ರ ಸ್ವಲ್ಪ ಟೈಟಾಗಿ ಮಾಡಿ ಇವಾಗ ಚೈನ್ ಹಾಕೋತೀನಿ. 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ ನಾವು ಫಸ್ಟ್ ಆರ್ಚ್ ಸ್ಟಾರ್ಟ್ ಮಾಡಬೇಕಂತ 2 ಚೈನ್ ಹಾಕಿದ್ದಲ್ಲ ಆ 2 ಚೈನು ತ್ರಿಬಲ್ ಕ್ರೋಶೆ ಕಂಬ ಅಲ್ಲಿ ಸೆಂಟ್ರಲ್ಲಿ ಲಾಕ್ ಮಾಡ್ಕೋತೀನಿ. ಸೂಜಿ ಹಾಕಿ ನೋಡಿ ಚೈನ್ ಹಾಕಿ 2 ಚೈನ್ ಹಾಕಿ ಅದು ಕಂಬ ಸೆಂಟ್ರ್ ಸೂಜಿ ಹಾಕಿ ನೀಡಲ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿ ಇವಾಗ 2 ಚೈನ್ ಹಾಕಿ ಇನ್ನು ಸೂಜಿ ಮೇಲೆ ದಾರ ಸುತ್ತಕೊಂಡು ನಾವು ಫಸ್ಟ್ ಕಂಬ ಹಾಕಿದ್ದೆಲ್ಲ ತ್ರಿಬಲ್ ಕ್ರೋಶೆ ಕಂಬ ಅದು ಒಂದು ಕಂಬ ಮೇಲೆ ಹೋಲ್ ಐತಿ, ಅದು ಹೋಲ್ ಬಿಟ್ಟು ಸೆಕೆಂಡ್ ಹೋಲಿಗೆ ಲಾಕ್ ಡಬಲ್ ಕ್ರೋಶೆ ಮಾಡ್ಕೋತೀನಿ. ನೋಡಿ ಫಸ್ಟ್ ಕಂಬ ಹಾಕಿದ್ದೆಲ್ಲ ಆ ಕಂಬ ಮೇಲೆ ಹೋಲ್ ಐತಿ, ಆ ಹೋಲ್ ಬಿಟ್ಟು ಸೆಕೆಂಡ್ ಕಂಬ ಮೇಲೆ ಹೋಲ್ ಐತಲ್ಲ ಆ ಹೋಲಿಗೆ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಒಂದು ಹೋಲ್ ಬಿಟ್ಟು ಸೆಕೆಂಡ್ ಹೋಲಿಗೆ ಡಬಲ್ ಕ್ರೋಶೆ. ಎಲ್ಲ ತ್ರಿಬಲ್ ಕ್ರೋಶೆ ಕಂಬ ಮೇಲೆ ಹೋಲ್ ಇರುತ್ತೆ, ಆ ಹೋಲಿಗೆ ಮಾಡ್ಕೋಬೇಕು. ಇವಾಗಿನ ಸೂಜಿ ಮೇಲೆ ದಾರ ಸುತ್ತಕೊಂಡು ಸೇಮ್ ಇವಾಗ ಡಬಲ್ ಕ್ರೋಶೆ ಮಾಡಿದೆಲ್ಲ ಸೇಮ್ ಪ್ಯಾಂಟಲ್ಲಿ ಇನ್ನು ಒಂದು ಡಬಲ್ ಕ್ರೋಶೆ. ಒಂದೇ ತ್ರಿಬಲ್ ಕ್ರೋಶೆ ಹೋಲಿಗೆ 2 ಸಲ ಡಬಲ್ ಕ್ರೋಶೆ ಮಾಡಿದ್ದೀನಿ. ಇನ್ನು ಸೂಜಿ ಮೇಲೆ ದಾರ ಸುತ್ತಕೊಂಡು ನಾ ಇವಾಗ ಒಂದು ಹೋಲ್ ಗ್ಯಾಪ್ ಬಿಟ್ಟಿದ್ದೆಲ್ಲ ಒಂದು ತ್ರಿಬಲ್ ಕ್ರೋಶೆ ಹೋಲ್ ಒಂದು ಗ್ಯಾಪ್ ಬಿಟ್ಟಿದ್ದೆ ಆ ಹೋಲಿಗೆ ಡಬಲ್ ಕ್ರೋಶೆ ಕರೆಕ್ಟಾಗಿ ನೋಡ್ಕೊಂಡು ಹಾಕೊಳ್ಳಿ. ನೋಡಿ ಡಬಲ್ ಕ್ರೋಶೆ ಒಂದು ಹೋಲ್ ಗ್ಯಾಪ್ ಬಿಟ್ಟಿದ್ದೆಲ್ಲ ಆ ಹೋಲಿಗೆ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಡಬಲ್ ಕ್ರೋಶೆ ಮಾಡಿ ಇವಾಗ ಬೀಡ್ ಹಾಕೋತೀನಿ. ದಾರ ಮೇಲೆ ಮಾಡಿ ಒಂದು ಚಿಕ್ಕ ಸೈಜ್ ಬೀಡ್ ಹಾಕೊಂಡಿದ್ದೀನಿ. ಒಂದು ಬೀಡ್ ಹಾಕೋತೀನಿ. ಈ ಸಲ ಬೀಡ್ ಚಿಕ್ಕ ಸೈಜ್ ಐತೆ ಅದಕ್ಕೆ ದಾರ ಒಳಗೆ ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಬೀಡ್ ದೊಡ್ಡ ಸೈಜ್ ಐತೆ, ಹೋಲು ಚಿಕ್ಕದೈತಿ. ಇವಾಗ ನೋಡಿ ಬೀಡ್ ಹಾಕಿ ಬೀಡ್ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ಸುತ್ತಕೊಂಡು ನೋಡಿ ತ್ರಿಬಲ್ ಕ್ರೋಶೆ ಮೇಲೆ ಹೋಲ್ ಐತಲ್ಲ ಅದು ಒಂದು ಹೋಲ್ ಗ್ಯಾಪ್ ಬಿಟ್ಟು ಸೆಕೆಂಡ್ ಹೋಲಿಗೆ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಎಲ್ಲ ತ್ರಿಬಲ್ ಕ್ರೋಶೆ ಮೇಲೆ ಒಂದು ಹೋಲ್ ಐತಿ, ಆ ಹೋಲಿಗೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ ಒಂದು ಹೋಲ್ ಗ್ಯಾಪ್ ಬಿಟ್ಟು ಸೆಕೆಂಡ್ ಹೋಲಿಗೆ ಡಬಲ್ ಕ್ರೋಶೆ ಮಾಡಿದ್ದೀನಿ. ಇವಾಗಿನ ದಾರ ಸುತ್ತಕೊಂಡು ಸೇಮ್ ಪಾಯಿಂಟಲ್ಲಿ ಇವಾಗ ಡಬಲ್ ಕ್ರೋಶೆ ಮಾಡಿದೆಲ್ಲ ಅಲ್ಲೇ ಇನ್ನು ಒಂದು ಡಬಲ್ ಕ್ರೋಶೆ. ಒಂದೇ ಹೋಲಲ್ಲಿ 2 ಸಲ ಡಬಲ್ ಕ್ರೋಶೆ ಮಾಡಿದ್ದೀನಿ. ಇವಾಗ ನೋಡಿ ಒಂದು ಹೋಲ್ ಗ್ಯಾಪ್ ಬಿಟ್ಟಿದ್ದೆಲ್ಲ ಆ ಹೋಲಿಗೆ ಒಂದೇ ಸಲ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಕನ್ಫ್ಯೂಸ್ ಆಗಬೇಡಿ, ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಒಂದು ಹೋಲ್ ಗ್ಯಾಪ್ ಬಿಟ್ಟಿದ್ದೆಲ್ಲ ಅಲ್ಲಿ ಒಂದೇ ಸಲ ಡಬಲ್ ಕ್ರೋಶೆ ಮಾಡಿದ್ದೀನಿ. ಫಸ್ಟು ಒಂದೇ ಹೋಲಲ್ಲಿ 2 ಸಲ ಡಬಲ್ ಕ್ರೋಶೆ ಮಾಡಿದ್ದೀನಿ. ಇವಾಗ ಒಂದೇ ಸಲ ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ ಮಾಡಿ ಇವಾಗ ದಾರ ಮೇಲೆ ಮಾಡಿ ನಾವು ಚಿಕ್ಕ ಸೈಜ್ ಬೀಡ್ ಹಾಕೋತೀನಿ. ದಾರ ಒಳಗೆ ಸೇರಿಸ್ಕೋತೀನಿ ಬೀಡು. ಇನ್ನು ಸೂಜಿ ಮೇಲೆ ದಾರ ಸುತ್ಕೋತೀನಿ. ಬೀಡ್ ಲಾಕ್ ಮಾಡ್ತಾ ಇಲ್ಲ. ನೋಡಿ ಒಂದು ಹೋಲ್ ಗ್ಯಾಪ್ ಬಿಟ್ಟು ಸೆಕೆಂಡ್ ಹೋಲಿಗೆ ಇನ್ನು ಡಬಲ್ ಕ್ರೋಶೆ. ಮೇಲೆ ತ್ರಿಬಲ್ ಕ್ರೋಶೆ ಮೇಲೆ ಹೋಲ್ ಐತಲ್ಲ ಆ ಹೋಲಿಗೆ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಇನ್ನು ಸೂಜಿ ಮೇಲೆ ದಾರ ಸುತ್ತಕೊಂಡು ಸೇಮ್ ಪಾಯಿಂಟಲ್ಲಿ ಇನ್ನು ಒಂದು ಡಬಲ್ ಕ್ರೋಶೆ. ಸೇಮ್ ಪಾಯಿಂಟಲ್ಲಿ ಇನ್ನು ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಇವಾಗಿನ ಸೂಜಿ ಮೇಲೆ ದಾರ ಸುತ್ತಕೊಂಡು
ಒಂದು ಹೋಲ್ ಗ್ಯಾಪ್ ಬಿಟ್ಟಿದ್ದಿಲ್ಲ ಆ ಹೋಲಿಗೆ ತಿರ್ಗಾ ಒಂದು ಸಲ ಡಬಲ್ ಕ್ರೋಶೆ. ತುಂಬ ಚೆನ್ನಾಗಿ ಬರುತ್ತೆ ಆರ್ಚು, ನೀಟಾಗಿ ನೋಡೋಕ್ಕೆ ಒಂಥರ ಲುಕ್ ಐತಿ, ಚೆನ್ನಾಗಿ ಬರುತ್ತೆ ಈ ಡಿಸೈನು. ಟ್ರೈ ಮಾಡಿ ನೋಡಿ. ನೋಡಿ ಲಾಕ್ ಮಾಡಿದ್ದೀನಿ. ಇವಾಗಿನ ದಾರ ಮೇಲೆ ಮಾಡಿ ಇನ್ನು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಫಸ್ಟ್ ಬೀಡ್ ಹಾಕೋತೀನಿ, ದಾರ ಮೇಲೆ ಮಾಡಿ ಬೀಡ್ ಹಾಕೋತೀನಿ. ಚಿಕ್ಕ ಸೈಜ್ ಒಂದು ಬೀಡ್ ಹಾಕ್ತಾಯಿದ್ದೀನಿ. ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ಕೋತೀನಿ. ಬೀಡ್ ಲಾಕ್ ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ನೋಡಿ ಸುಜ್ಜಿ ಮೇಲೆ ದಾರ ಸುತ್ತಕೊಂಡು ಒಂದು ಹೋಲ್ ಗ್ಯಾಪ್ ಬಿಟ್ಟು ಸೆಕೆಂಡ್ ಹೋಲಿಗೆ ಡಬಲ್ ಕ್ರೋಶೆ. ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ಸುಜ್ಜಿ ಮೇಲೆ ದಾರ ಸುತ್ತಕೊಂಡು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇನ್ನು ಸುಜ್ಜಿ ಮೇಲೆ ದಾರ ಸುತ್ತಕೊಂಡು ಸೇಮ್ ಪಾಯಿಂಟಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶೆ. ನೋಡಿ ಈ ರೀತಿ ಹಾಕೋಬೇಕು. ಇನ್ನು ದಾರ ಸುತ್ತಕೊಂಡು ಒಂದು ಹೋಲ್ ಗ್ಯಾಪ್ ಬಿಟ್ಟಿದ್ದೆಲ್ಲ ಅಲ್ಲಿ ಒಂದು ಡಬಲ್ ಕ್ರೋಶೆ. ಒಂದು ಹೋಲ್ ಗ್ಯಾಪ್ ಬಿಟ್ಟೆ ಡಬಲ್ ಕ್ರೋಶೆ ಮಾಡ್ಕೋಬೇಕು ಸೆಕೆಂಡ್ ಹೋಲಿಗೆ. ಆ ಸೆಕೆಂಡ್ ಹೋಲಿಗೆ 2 ಸಲ ಡಬಲ್ ಕ್ರೋಶೆ ಮಾಡಿ ಆಮೇಲೆ ಒಂದು ಹೋಲ್ ಗ್ಯಾಪ್ ಬಿಡ್ತೀವಲ್ಲ ಆ ಹೋಲಿಗೆ ಒಂದೇ ಸಲ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇನ್ನು ಒಂದು ಬೀಡ್ ಹಾಕ್ತಾಯಿದ್ದೀನಿ. ದಾರ ಒಳಗೆ ಬೆರಡು ಸೇರಿಸ್ಕೊತೀನಿ. ಬೀಡ್ ಹಾಕಿ ನೀಡಲ್ ಮೇಲೆ ದಾರ ತಗೋತೀನಿ. ನೀಡಲ್ ಮೇಲೆ 2 ಸಲ ದಾರ ತಗೊಳ್ಳೋ, ಒಂದೇ ಸಲ ದಾರ ತಗೋಬೇಕು. ಒಂದೇ ಸಲ ದಾರ ತಗೊಂಡು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಒಂದು ತ್ರಿಬಲ್ ಕ್ರೋಶೆ ಬಿಟ್ಟು ಸೆಕೆಂಡ್ ತ್ರಿಬಲ್ ಕ್ರೋಶೆಗೆ ಒಂದು ಡಬಲ್ ಕ್ರೋಶೆ. ಇನ್ನು ಒಂದು ಸೇಮ್ ಪಾಯಿಂಟಲ್ಲಿ ಡಬಲ್ ಕ್ರೋಶೆ. ಇವಾಗ ಒಂದು ಹೋಲ್ ಬಿಟ್ಟಿದ್ದಿಲ್ಲ ಆ ಹೋಲಿಗಿನ ಡಬಲ್ ಕ್ರೋಶೆ. ಒಂದು ಹೋಲ್ ಗ್ಯಾಪ್ ಬಿಡ್ತೀವಲ್ಲ ಅದು ಅಲ್ಲಿ ಒಂದೇ ಸಲ ಮಾಡ್ಕೋಬೇಕು ಡಬಲ್ ಕ್ರೋಶೆ. ಇನ್ನು ಒಂದು ಬೀಡ್ ಹಾಕ್ತಾಯಿದ್ದೀನಿ. ಇನ್ನು ಒಂದು ಬೀಡ್ ಹಾಕ್ತಾಯಿದ್ದೀನಿ. ಬೀಡ್ ಹಾಕಿ ಸುಜಿ ಮೇಲೆ ದಾರ ಸುತ್ಕೋತೀನಿ. ಇನ್ನು ಒಂದು ತ್ರಿಬಲ್ ಕ್ರೋಶೆ ಬಿಟ್ಟು ಸೆಕೆಂಡ್ ತ್ರಿಬಲ್ ಕ್ರೋಶೆಗೆ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇನ್ನು ಒಂದು ಸೇಮ್ ಪಾಯಿಂಟಲ್ಲಿ ಡಬಲ್ ಕ್ರೋಶೆ. ಇವಾಗ ಒಂದು ಹೋಲಿ ಬಿಟ್ಟಿದ್ದಲ್ಲ ಅಲ್ಲಿ ಒಂದು ಡಬಲ್ ಕ್ರೋಶೆ. ಇನ್ನು ದಾರ ಮೇಲೆ ಮಾಡಿ ಒಂದು ಬೀಡ್ ಹಾಕೋತೀನಿ. ಹದಿಮೂರು ತ್ರಿಬಲ್ ಕ್ರೋಶೆ ಮೇಲೆ 7 ಪೆಟಲ್ ಬರುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ನಾವು 13 ತ್ರಿಬಲ್ ಕ್ರೋಶೆ ಮಾಡಿದಿಲ್ಲ, ಅದ್ರ ಮೇಲೂ 7 ಪೆಟಲ್ ಬರುತ್ತೆ. ಇವಾಗ ನೋಡಿ ಸುಜ್ಜಿ ಮೇಲೆ ದಾರ ಸುತ್ಕೋಬೇಕು. ಲಾಸ್ಟಲ್ಲಿ ಒಂದೇ ತ್ರಿಬಲ್ ಕ್ರೋಶೆ ಆಯ್ತಲ್ಲ ಅದು ಗ್ಯಾಪ್ ಬಿಡಬೇಕು. ಅದು ಬಿಟ್ಟು ನಾನು ಲಾಕ್ ಮಾಡಿದ್ದೆಲ್ಲ ಆ ಲಾಕ್ ಮೇಲೆ ಡಬಲ್ ಕ್ರೋಶೆ ಮಾಡ್ಕೊತೀನಿ. ಅಂದರೆ ಲಾಸ್ಟಲ್ಲಿ ಒಂದೇ ತ್ರಿಬಲ್ ಕ್ರೋಶೆ ಐತಿ, ಅದು ಗ್ಯಾಪ್ ಬಿಟ್ಟು ಲಾಕ್ ಮೇಲೆ ಡಬಲ್ ಕ್ರೋಶೆ ಮಾಡ್ಕೊತೀನಿ. ಅಂದರೆ 7 ಬರುತ್ತೆ, ಮತ್ತು ಅಲ್ಲಿ ಲಾಕ್ ಮೇಲೆ ಮಾಡಲಿಕ್ಕಂದ್ರೆ 6 ಬರುತ್ತೆ. ಲಾಕ್ ಮೇಲೆ 2 ಸಲ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ಒಂದು ತ್ರಿಬಲ್ ಕ್ರೋಶೆ ಬಿಟ್ಟಿದ್ದೆಲ್ಲ ಒಂದೇ ತ್ರಿಬಲ್ ಕ್ರೋಶೆ ಅಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೊತೀನಿ. ಒಂದು ಹೋಲ್ ಬಿಟ್ಟಿದ್ವಿ ಅಲ್ಲಿ ಆ ಹೋಲ್ ಮೇಲೆ ಡಬಲ್ ಕ್ರೋಶೆ ಮಾಡ್ಕೊತೀನಿ. ಒಂದು ಹೋಲ್ ಗ್ಯಾಪ್ ಬಿಟ್ಟಿದ್ದಿಲ್ಲ, ಲಾಸ್ಟ್ ತ್ರಿಬಲ್ ಕ್ರೋಶೆ ಮೇಲೆ ಹೋಲ್ ಐತಿ ಆ ಹೋಲಿಗೆ ಒಂದು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಟೋಟಲಾಗಿ ಚಿಕ್ಕ ಚಿಕ್ಕ ಪೆಟಲು 7 ಬರುತ್ತೆ. 13 ಕಂಬ ಮೇಲೆ 7 ಪೆಟಲ್ ಬರುತ್ತೆ. ಇವಾಗ ನೋಡಿ ಡೈರೆಕ್ಟ್ ಲಾಕ್ ಮೇಲೆ ಲಾಕ್ ಮಾಡ್ಕೊತೀನಿ. 3 ಚೈನ್ ಹಾಕಿ ಲಾಕ್ ಮಾಡಿದೆಲ್ಲ ಡೈರೆಕ್ಟಾಗಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಹಾಕ್ಕೊಳ್ಳಿ, ಈಜಿ ಐತಿ ಡಿಸೈನು, ಏನು ಕಷ್ಟ ಇಲ್ಲ. ಲಾಕ್ ಮಾಡಿದ್ದೀನಿ. ಇವಾಗಿನ 3 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊತೀನಿ. 2 ಸ್ಟೆಪ್ ಡಿಸೈನ್ ಇದು ತುಂಬ ಚೆನ್ನಾಗಿ ಬರುತ್ತೆ.
ಇನ್ನು ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ. ಇದು ಕೂಡ ಅಷ್ಟೇ 3 ಚೈನು ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. 3 ಚೈನ್ ಹಾಕಿ ಲಾಕ್ ಮಾಡಿದ್ದೆಲ್ಲ ಅಲ್ಲೇ ಲಾಕ್ ಮಾಡ್ತಾಯಿದ್ದೀನಿ. ಇನ್ನು 2 ಚೈನ್ ಹಾಕ್ಕೋಬೇಕು. ಇಲ್ಲಿ 2 ಚೈನ್ ಹಾಕಿ ನಾವು ಫಸ್ಟ್ 2 ಚೈನ್ ಹಾಕಿದ್ದೆಲ್ಲ ಅಲ್ಲೇ ಲಾಕ್ ಮಾಡ್ಕೋತೀನಿ. ಫಸ್ಟ್ ತ್ರಿಬಲ್ ಕ್ರೋಶೆ ಹಾಕಿದ್ದೆಲ್ಲ ಅಲ್ಲೇ ಸೆಂಟ್ರಲ್ಲಿ ಲಾಕ್ ಮಾಡ್ಕೋಬೇಕು. ಇದು ಆರ್ಚ್ ಕಂಪ್ಲೀಟ್ ಮಾಡಿದ್ದೆಲ್ಲ ಅದೇ ರೀತಿ ಇದು ಕೂಡ ಆರ್ಚ್ ಕಂಪ್ಲೀಟ್ ಮಾಡಿದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಇದು ಕೂಡ ಆರ್ಚ್ ಕಂಪ್ಲೀಟ್ ಮಾಡಿದ್ದೀನಿ. ಅದೇ ರೀತಿ ಹಾಕ್ಕೋಬೇಕು. ಒಂದೇ ಆರ್ಚ್ ಮಾಡಿ ತೋರಿಸಿದ್ದೀನಿ, ವಿಡಿಯೋ ಜಾಸ್ತಿ ಲೆಂತ್ ಆಗುತ್ತೆ. 3 ಚೈನ್ ಇಲ್ಲಿ ಐತಿ, 3 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಇನ್ನು 3 ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಒಂದು 2 ಚೈನ್ ಹಾಕಿ ದಾರ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ ಆರ್ಚು. ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಈ ಡಿಸೈನು. ಒಂದ್ಸಲ ಟ್ರೈ ಮಾಡಿ. ನೋಡಿ ಈ ರೀತಿ ಬರುತ್ತೆ ಡಿಸೈನು. ಇಲ್ಲಿ ಕುಚ್ಚು ಕಟ್ಕೋಬೇಕು. ಲಾಸ್ಟಲ್ಲಿ 3 ಚೈನ್ ಐತಲ್ಲ ಅಲ್ಲಿ ಕುಚ್ಚು ಕಟ್ಕೋ, ಆ ದಾರ ಎಲ್ಲ ಸೇರಿ ಕುಚ್ಚು ಕಟ್ಕೋಬೇಕು. ನೋಡಿ ತುಂಬ ಚೆನ್ನಾಗಿ ಬಂದೈತಿ ಡಿಸೈನು. ಈ ರೀತಿ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ. ನಾವು ಒಂದೇ ಆರ್ಚ್ ಮಾಡಿ ತೋರಿಸಿದ್ದೀನಿ. ಕುಚ್ಚೆಲ್ಲ ಕಟ್ಟಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಅಂತ. ನೋಡಿ ಕುಚ್ಚೆಲ್ಲ ಕಟ್ಟಿದ್ದೀನಿ, ಎಷ್ಟು ನೀಟಾಗಿ ಬಂದೈತಿ ಡಿಸೈನು. ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಈ ಥರ ಟ್ರೈ ಮಾಡಿ ಒಂದ್ಸಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಎಲ್ಲ ಏನು ಮಾಡ್ತೀನಿ, ಎಲ್ಲರೂ